ನನ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಸುಪ್ರೀತ್ ಅನಂತ ಸ್ವಾಮಿ ಮೈಸೂರಿನಿಂದ ತಮಗೆ ಪರಿಚಯ ಮಾಡ್ತಾ ಇರುವಂತಹ ಜಾಗ ರೈ ಎಸ್ಟೇಟ್ ಅವರ ಈಸ್ಟರ್ನ್ ಹಿಲ್ ಅಂತ. ರೈ ಎಸ್ಟೇಟ್ ಅವರ ಡೆವಲಪರ್ಸು ಈ ಲೇಔಟಿಂದು ಅವರು ಡೆವಲಪ್ ಮಾಡಿರುವಂತಹ ಈಸ್ಟರ್ನ್ ಹಿಲ್ ಅಂತ ಈ ಲೇಔಟಿನ ಹೆಸರು. ಬ್ಯಾಂಗ್ಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏರಿಯಾ ಪ್ಲಾನಿಂಗ್ ಅಥಾರಿಟಿಯಿಂದ ಅನುಮೋದಿತವಾಗಿರುವಂತಹ ಸುಮಾರು 75 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ಈ ಲೇಔಟ್ ಇರೋದು ಮೈಸೂರು ಮಧ್ಯಭಾಗದಿಂದ. ಐ ವಿಲ್ ಟೇಕ್ ಆರ್ ಕನ್ಸಿಡರ್ ಮೈಸೂರು ಪ್ಯಾಲೇಸ್ ಅಥವಾ ಅರಸೂರು ರೋಡ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ತಮಗೆ ಹೇಳ್ತಾ ಇದ್ದೀನಿ. ಇಲ್ಲಿಂದ ಅಬೌಟ್ 10 ಕಿಲೋಮೀಟರ್ ಆಗುತ್ತೆ. ಲ್ಯಾಂಡ್ ಮಾರ್ಕ್ ವಿಚಾರಕ್ಕೆ ಬಂದಾಗ ಸಾತ್ಗಳ್ಳಿ ಬಸ್ ಸ್ಟ್ಯಾಂಡ್, ಭಾಳ ಜನ ಗೊತ್ತಿರುತ್ತೆ. ಸಾತ್ಗಳ್ಳಿ ಬಸ್ ಸ್ಟ್ಯಾಂಡಿಂದ ಅಬೌಟ್ ಈ ಲೊಕೇಶನ್ಗೆ ಏನು ರೈ ಎಸ್ಟೇಟ್ ಈಸ್ಟರ್ನ್ ಹಿಲ್ ಇದೆ ಇದಿರೋದು ಅಬೌಟ್ 4 ಕಿಲೋಮೀಟರ್ ಆಗುತ್ತೆ. ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀವಿ. ನಾವು ಈ ಜಾಗನ ಹೇಗೆ ರೀಚ್ ಆಗಬೇಕು ಅಂತಂದರೆ ಮಣಿಪಾಲ್ ಹಾಸ್ಪಿಟಲ್, ಮೊದಲು ಕೊಲಂಬಿಯಾ ಏಷ್ಯನ್ನವರು ಅದನ್ನು ಇವಾಗ ಮಣಿಪಾಲ್ ಹಾಸ್ಪಿಟಲ್ ಅಂತಾರೆ. ಅಲ್ಲಿಂದ ಎಕ್ಸ್ಪ್ರೆಸ್ ಹೈವೇಲಿ ಬಂದು ಎಡಭಾಗಕ್ಕೆ ತೆಗೆದು ಅಲ್ಲಿಂದ ಅಬೌಟ್ 4.5 ಕಿಲೋಮೀಟರ್ ಆಗುತ್ತೆ. ಈ ಜಾಗಕ್ಕೆ ನೀವು ನೋಡಬಹುದು. ನಾನು ಈ ಲೇಔಟಿನ ಮಧ್ಯಭಾಗದಲ್ಲಿ ನಿಂತು ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಆರ್ಚ್, ದ ಎಂಟ್ರೆನ್ಸ್ ಆರ್ಚ್. ಅದೇನು ಕಾಣ್ತಾ ಇದೆ ಅದೇ ಮೇನ್ ರೋಡು, ಮೇಘಲಾಪುರ ಅಥವಾ ರಮ್ಮನಹಳ್ಳಿ ಮೇನ್ ರೋಡು. ಇದು ಮಂಡ್ಯ ಡಿಸ್ಟ್ರಿಕ್ಟು, ಶ್ರೀರಂಗಪಟ್ಟಣ ತಾಲೂಕು ಮತ್ತು ಮೇಘಲಾಪುರ ಹೋಬಳಿಗೆ ಸರ್ವೆ ನಂಬರ್ಗೆ ಸೇರಿರುವಂತಹ ಜಾಗ ಇದು. ಇಲ್ಲಿ ರಚಿಸಲಾಗಿರುವಂಥದ್ದು. ಇದನ್ನು ಕೊಂಡ್ರೆ ನಿಮಗೆ ಅಂದರೆ ಇದನ್ನು ತೊಗೊಂಡ್ರೆ ಎಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂದರೆ ಶ್ರೀರಂಗಪಟ್ಟಣ ಸಬ್ ರಿಜಿಸ್ಟ್ರ್ ಆಫೀಸ್, ಉಪನೋಂದಣಾ ಕಚೇರಿ ಶ್ರೀರಂಗಪಟ್ಟಣದಲ್ಲಿ ರಿಜಿಸ್ಟ್ರೇಷನ್ ಆಗುವಂಥದ್ದು. ದಿಸ್ ಈಸ್ ನಾಟ್ ದ ಫಸ್ಟ್ ಸೇಲ್. ಅಂದರೆ ರೈ ಎಸ್ಟೇಟ್ ಅವರು ಬಹಳ ವೆರಿ ವೆಲ್ ನೋನ್ ಆ್ಯಂಡ್ ವೆರಿ ರೆಪ್ಯೂಟೆಡ್ ಡೆವಲಪರ್ಸ್ ಆಫ್ ಮೈಸೂರು. ಅವರು ಡೆವಲಪ್ ಮಾಡಿರುವಂಥದ್ದು. ಇದನ್ನು ತೊಗೊಂಡಿರುವಂಥವ್ರು ಆಗಲೇ ಈ ಸೈಟ್ಗಳನ್ನ ಸೇಲ್ ಮಾಡಿದ್ದಾರೆ. ಇದನ್ನು ಸೆಕೆಂಡ್ ಸೇಲ್ ಅಂತ ಏನು ನಾವು ಹೇಳ್ತೀವಿ ಆ ಸೈಟ್ಗಳು ಇದೆ. ಐ ಆಮ್ ನಾಟ್ ದ ಓನರ್. ಇನ್ನೊಮ್ಮೆ ಹೇಳ್ತೀನಿ, ಐ ಆಮ್ ನಾಟ್ ದ ಓನರ್ ಆಫ್ ದಿಸ್ ಪ್ರಾಪರ್ಟಿ ಆರ್ ಐ ಆಮ್ ನಾಟ್ ದ ಡೆವಲಪರ್ ಆಫ್ ದಿಸ್ ಪ್ರಾಪರ್ಟಿ. ಇಲ್ಲಿ ರೈ ಎಸ್ಟೇಟ್ ಅನ್ನೋರು ಹೇಳಿದ್ನಲ್ಲ, ಬಹಳ ದಿಗ್ಗಜರು ಆಫ್ ಡೂಯಿಂಗ್ ಲೇಔಟ್ಸ್ ಇನ್ ಮೈಸೂರು. ಅವರು ಡೆವಲಪ್ ಮಾಡಿರುವಂಥದ್ದು ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಡಾಂಬರೀಕರಣ, ಟಾರ್ ರೋಡು, ಬಾಕ್ಸ್ ಟ್ರೈಪ್ ಟ್ರೈನು ಬಹಳ ಅಚ್ಚುಕಟ್ಟಾಗಿ ಏನು ಗೌರ್ಮೆಂಟ್ ರೂಲ್ ಬುಕ್ಕಲ್ಲಿ ಏನಿದೆ ಅದಕ್ಕಿಂತ ಹೆಚ್ಚಾಗಿ ಬಹಳ ಚೆನ್ನಾಗಿ ಲೇಔಟ್ನ ಡೆವಲಪ್ ಮಾಡಿದ್ದಾರೆ. ಬಟ್ ನಾನು ಇವರು ಬಹಳಷ್ಟು ಲೇಔಟ್ಗಳನ್ನ ಸಹ ನೋಡಿದ್ದೀನಿ, ಬಹಳಷ್ಟು ಲೇಔಟ್ಗಳನ್ನ ಸಹ ನಾನು ವೀಡಿಯೋನು ಮಾಡಿದ್ದೀನಿ. ಬಹಳ ಕ್ವಾಲಿಟಿ ವೈಸ್ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಮೆಟೀರಿಯಲ್ ಯೂಸ್ಡ್ ಅಟ್ ದ ಲೇಔಟ್ ಬಹಳ ಚೆನ್ನಾಗಿರುತ್ತೆ. ಎಲ್ಲೂ ಸಹ ನನಗೆ ಕಂಡಂತೆ ಕುಂದುಕೊರತೆಗಳು ಕಾಣಲಿಲ್ಲ. ಇಟ್ ಮೈಟ್ ಬಿ ದ ಮೇಂಟೆನೆನ್ಸ್ ಆಲ್ಸೋ. ಯಾವ ಮೇಂಟೆನೆನ್ಸು? ಈಗ ಈ ಲೇಔಟ್ನಲ್ಲಿ ಏನು ಸಾಲು ಮರಗಳಿದೆ ಇದಕ್ಕೆಲ್ಲ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡಿದ್ದಾರೆ. ಅದಕ್ಕೆ ಅಂತ ಒಂದು ಚಿಕ್ಕ ಕಟ್ಟೆಗಳನ್ನ ಸಹ ಕಟ್ಟಿದ್ದಾರೆ. ಬಾಕ್ಸ್ ಟೈಪ್ ಡ್ರೈನ್ಗಳು ಇವರ ಪೀರಿಯಡ್ ಆಫ್ ಟೈಮ್ ಮೇಂಟೈನ್ ಮಾಡಲಿಲ್ಲ, ಕಸ ಕೂತ್ಕೊಳ್ಳುತ್ತೆ. ಅದಕ್ಕೊಂದು ಜನನ ಇಟ್ಟು ಭಾಳ ಚೆನ್ನಾಗಿ ಮೇಂಟೈನ್ ಸಹ ಮಾಡಿಸ್ತಾರೆ ಅನ್ನೋದು ನನಗೆ ಕೇಳ್ಪಟ್ಟಿದೆ. ಬಟ್ ನಾನು ಸಹ ಭಾಳಷ್ಟು ಲೇಔಟ್ಗಳಲ್ಲಿ ನೋಡೂ ಇದ್ದೀನಿ. ಈಗಾಗಲೇ ಹೇಳದಂತೆ ಸ್ನೇಹಿತರೆ, ನಾನಿವಾಗ ಒನ್ ಆಫ್ ದ ಸೆಂಟರ್ ಪಾರ್ಟ್ ಆಫ್ ದ ಲೇಔಟಲ್ಲಿ ನಿಂತ್ಕೊಂಡು ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಈಗ ನಾನು ಹೇಳುವಂಥ ಇನ್ನೊಂದು ವಿಚಾರ ಅಂದರೆ ಈ ಸೈಟೇ ಸೇಲ್ಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಟ್ರೈಂಗ್ ಟು ಟೆಲ್ ಯು ದಟ್ ಈ ಲೇಔಟಿನ ಮಧ್ಯಭಾಗದಲ್ಲಿ ನಿಂತು, ಅಂದರೆ ಈ ಲೇಔಟು ಏನು ಇದೆ ಅಂತ ಹೇಳ್ತಾ ಇದ್ದೀನಿ, ಇದ್ರ ಜಸ್ಟ್ ಸೆಂಟ್ರಲ್ಲಿ ನಿಂತು ಮಾಡ್ತಾ ಇದ್ದೀನಿ. ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಡೆಮೋಗ್ರಫಿ ಆ್ಯಂಡ್ ದಿ ಟಪೋಗ್ರಫಿ ಆಫ್ ದಿಸ್ ಲೇಔಟ್. ಅಂದರೆ ಹೈಟಲ್ಲಿದೆಯಾ ತಗ್ಗಲ್ಲಿದೆಯಾ ಅಂತ. ಆ್ಯಸ್ ಆಫ್ ಇಟ್ ಫ್ಲ್ಯಾಟ್ ಆಗಿರುವಂತಹ ಲ್ಯಾಂಡ್ ಇದು. ಎಲ್ಲೂ ಸಹ ಅಗ್ಗುತಗ್ಗುಗಳು ಅಥವಾ ಚಾನಲ್ಗಳು, ಹೈ ಟೆನ್ಷನ್ ವೈರ್ಗಳು ಮಧ್ಯದಲ್ಲಿ ಪಾಸ್ ಆಗಿರುವಂಥದ್ದು ಎಲ್ಲೂ ಕಂಡು ಬಂದಿಲ್ಲ. ಭಾಳ ಚೆನ್ನಾಗಿದೆ ಲೇಔಟು. ಈಗಾಗಲೇ ಹೇಳಿದಂತೆ ಮೋರ್ ದೆನ್ 75 ಏಕರ್ಸಲ್ಲಿ ಮಾಡಿರುವಂಥ ಲೇಔಟ್ ಇರೋದು. ಭಾಳಷ್ಟು ಉದ್ಯಾನವನಗಳು ಚೆನ್ನಾಗಿ ಮೇಂಟೈನ್, ಪಾರ್ಕ್ಗಳನ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈಗ ಓವರ್ ಹೆಡ್ ಟ್ಯಾಂಕ್ ಇರ್ಬೋದು, ಓವರ್ ಹೆಡ್ ಟ್ಯಾಂಕ್, ಕುಡಿಯೋ ನೀರಿಗೆ ವ್ಯವಸ್ಥೆ. ಭಾಳ ಜನ ಕೇಳ್ತಾರೆ ನಾವು ಮನೆ ಕಟ್ಕೊಂಡು ಇಮಿಡಿಯೇಟ್ ಆಗಿರ್ಬೋದು ಅಂತ. ಸಿ ಐ ಆಮ್ ನಾಟ್ ಎ ಜಡ್ಜ್ ಟು ಟೆಲ್ ಯು ದಟ್ ಆರ್ ರೈಟ್ ಪರ್ಸನ್ ಟು ಟೆಲ್ ಯು. ಒಂದು ಸರಿ ಬಂದು ನೀವು ಇಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಈಗ ಕರೆಂಟ್ಲಿ ಆ್ಯಸ್ ಆಫ್ ನೌ ಯಾವುದೂ ಮನೆಗಳು ಬಂದಿಲ್ಲ. ಬಹುಶಃ ಪ್ರಾಬಬ್ಲಿ 2 to 3 ಇಯರ್ಸ್ ಡೌನ್ ದ ಲೈನ್ ಖಂಡಿತವಾಗಲೂ ಇಲ್ಲಿ ಮನೆಗಳು ಬರುತ್ತೆ. ಯಾಕಂದರೆ ಇದು ಜಾಸ್ತಿ ತುಂಬ ದೂರ ಇಲ್ಲ. ಅಂದರೆ ಎಲ್ಲಿಂದ ಮೈಸೂರು ಸಿಟಿ ಸೆಂಟ್ರಿಂದ ಇರ್ಬೋದು ಅಥವಾ ಸಾತ್ಗಳ್ಳಿ ಬಸ್ ಸ್ಟ್ಯಾಂಡಿಂದ ಇರ್ಬೋದು ಅಥವಾ ಅರ್ನಾಲ್ಡ್ ಸ್ಕೂಲ್, ಭಾಳ ಜನಕ್ಕೆ ಅದು ಗೊತ್ತಿತ್ತು. ಅರ್ನಾಲ್ಡ್ ಸ್ಕೂಲಿಂದ ಭಾಳ ದೂರ ಇಲ್ಲ. ಅಬೌಟ್ 3 ಕಿಲೋಮೀಟರ್ಲಿರುವಂತಹ 3ರಿಂದ 4 ಕಿಲೋಮೀಟರ್ಲಿರುವಂತಹ ಲೇಔಟು ಎಲ್ಲ ಹೇಳಿ ಸಿದ್ಧಾರ್ಥ ಲೇಔಟು, ಮೈಸೂರಿನ ಹೆಸರಾಂತ ಲೇಔಟ್ ಅದು. ಸಿದ್ಧಾರ್ಥ ಲೇಔಟಿಂದ ಅಬೌಟ್ ಈ ಲೊಕೇಶನ್ಗೆ ಯು ಕ್ಯಾನ್ ಟೇಕ್ ಇಟ್ ಆಸ್ 9.5 to 8.5 to 9 ಕಿಲೋಮೀಟರ್ಸಲ್ಲಿ ಇರುವಂತಹ ಲೇಔಟ್ ಇದು. ರೈ ಎಸ್ಟೇಟ್ ಅಂತ ಈ ಲೇಔಟಿನ ಹೆಸರು. ನಿವೇಶನಗಳ ಮೇಲೆ ಲೋನ್ ಆಗುತ್ತಾ? ಭಾಳ ಜನ ಕೇಳ್ತೀರಿ, ಲೋನ್ ಆಗುತ್ತಾ? ಲೋನ್ ಖಂಡಿತವಾಗ್ಲೂ ಆಗುತ್ತೆ. ನಾನಿವಾಗ ತಮಗೆ ತೋರಿಸ್ತಾ ಇರುವಂಥದ್ದು ನೀರಿನ ವ್ಯವಸ್ಥೆ ವಿಚಾರ. ನಾನು ಹೇಳಿದ್ನಲ್ಲ ಆಗಲೇ, ನೀರಿನ ವ್ಯವಸ್ಥೆಗೆ ಏನಿದೆ, ನಾವು ಬೋರ್ವೆಲ್ ಹಾಕೋಬೇಕಾ, ನೀರಿದೆಯಾ, ಕಾವೇರಿ ನೀರು ಬಂದಿದೆಯಾ ನೋಡಿ. ಇದಕ್ಕೆ ಆದಂತಹ ಒಂದು ದೊಡ್ಡ ಓವರ್ ಹೆಡ್ ಟ್ಯಾಂಕ್, ನೀರು ಸರಬರಾಜು ಹೋಗೋಕ್ಕೆ ಓವರ್ ಹೆಡ್ ಟ್ಯಾಂಕ್ನ ಸಹ ಕಟ್ಟಿದ್ದಾರೆ. ಸೊ ನೀರಿನ ತೊಂದರೆ ತಮಗೆ ಇನ್ನು ಮುಂದೆ ಮುಂಬರುವ ದಿವಸಗಳಿಗೆ ಬರುವ
ದಿಲ್ಲ ಅನ್ನೋ ನನ್ನ ಒಂದು ಅಭಿಪ್ರಾಯ ಈ ಲೇಔಟಿನ ವಿಚಾರವಾಗಿ. ಇನ್ನೊಮ್ಮೆ ಹೇಳ್ತೀನಿ, ಇದು ಈಗ ತಾನೇ ಮಾಡಿರುವಂಥ ಲೇಔಟ್ ಅಲ್ಲ, ಭಾಳ ಹಳೆಯ ಲೇಔಟು. ಇನ್ವೆಸ್ಟ್ಮೆಂಟ್ ವೈಸ್ಗೆ ಬಹಳ ಚೆನ್ನಾಗಿರೋ ಸೂಕ್ತವಾಗಿರುವಂಥ ಲೇಔಟ್. ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಥರದಲ್ಲೂ ಕೆಲಸ ಕಾಮಗಾರಿಯು ಮುಗಿದಿದೆ. ಇನ್ನೇನು ಸಹ ಇಲ್ಲಿ ಪೆಂಡಿಂಗ್ ವರ್ಕ್ಗಳಿಲ್ಲ. ರಿಜಿಸ್ಟ್ರೇಷನ್ನು ನಾವು ಶ್ರೀರಂಗಪಟ್ಟಣದಲ್ಲಿ ಇದನ್ನು ನೀವು ಮಾಡ್ಕೋಬೇಕಾಗಿ ಬರುತ್ತೆ. ಮೈಸೂರಿಗೆ ಇದು ಸೇರುವುದಿಲ್ಲ. ದಿಸ್ ಕಮ್ಸ್ ಅಂಡರ್ ಶ್ರೀರಂಗಪಟ್ಟಣ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಸೇರುವಂತಹ ಜಾಗ. ಜನ ಕೇಳ್ತೀರಿ ಇಲ್ಲಿಗೆ ಬಸ್ ಫೆಸಿಲಿಟಿ ಇದೆಯಾ ಅಂತ. ಇದೆ, ಖಂಡಿತವಾಗ್ಲೂ ಬಸ್ ಫೆಸಿಲಿಟಿ ಈಸ್ ಅವೈಲೇಬಲ್. ನೀವು ಸಾತ್ಗಳ್ಳಿಯಿಂದ ಟುವರ್ಡ್ಸ್ ರಮ್ನಳ್ಳಿಗೆ ಹೋಗೋ ಯಾವುದೇ ಬಸ್ ತೊಗೊಂಡ್ರೂ ಸಹ ಇದ್ರ ಮುಂದೆ ನಾನು ಆಗಲೇ ತೋರಿಸ್ನಲ್ಲ, ಆರ್ಚ್ ಮುಂದೆಯಿಂದನೇ ಪಾಸ್ ಆಗುತ್ತೆ, ವಿಚ್ ವಿಲ್ ಗೋ ಟುವರ್ಡ್ಸ್ ಮೇಘಲಾಪುರ. ಸೊ ಬಸ್ ಫೆಸಿಲಿಟಿ ಇದೆ. ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ, ಈ ಲೇಔಟಿನ ಬಗ್ಗೆ, ಯಾವ ಸೈಟು ಸೇಲಿಗಿದೆ, ಅದರ ಫೇಸಿಂಗ್ ಏನು ಮತ್ತು ಅದರ ಬೆಲೆ, ವಾಟ್ ಈಸ್ ದ ರೇಟ್, ವಾಟ್ ಈಸ್ ದ ಸೆಲ್ಲಿಂಗ್ ರೇಟ್, ವಾಟ್ ಇಸ್ ದ ಕರೆಂಟ್ ಸೆಲ್ಲಿಂಗ್ ರೇಟ್ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಅಂದರೆ ಸೈಟ್ ರೇಟು, ಅದರ ಫೇಸಿಂಗು ಎಲ್ಲವನ್ನು ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ಫೋನ್ ಮಾಡ್ಬೋದು.